ನಮಸ್ಕಾರ. ಟಾಟಾ ಸಾಮ್ರಾಜ್ಯದ 150 ವರ್ಷಗಳ ರೋಚಕ ಇತಿಹಾಸ ಮತ್ತು ಅವರ ಅತಿದೊಡ್ಡ ಮಾರ್ಕೆಟಿಂಗ್ ವೈಫಲ್ಯವಾದ ಟಾಟಾ ನ್ಯಾನೋದ ಹಿಂದಿರುವ ಕಣ್ಣೀರ ಕಥೆ, ಇವೆರಡನ್ನೂ ಬಿಚ್ಚಿಡುವ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಪ್ರಸ್ತುತಿಯಲ್ಲಿ ನಾವು ಟಾಟಾ ಸಾಮ್ರಾಜ್ಯದ ಆರಂಭ, ಅವರ ಬೃಹತ್ ವಿಸ್ತರಣೆ, ಜನಸಾಮಾನ್ಯರ ಕಾರಿನ ಕನಸು, ಆ ಕಾರಿನ ಹಿಂದಿನ ಅಸಾಧ್ಯ ಇಂಜಿನಿಯರಿಂಗ್, ಅದಕ್ಕಂಟಿದ ಅಂತಸ್ತಿನ ಸಂಕೇತದ ಬಲೆ ಮತ್ತು ಅಂತಿಮವಾಗಿ ಟಾಟಾ ಪರಂಪರೆಯ ಬಗ್ಗೆ ಒಂದೊಂದಾಗಿ ನೋಡಲಿದ್ದೇವೆ. ಮೊದಲನೇದಾಗಿ ಈ ದೇಶದ ಕೈಗಾರಿಕೆಯ ನಿರ್ಮಾಣ ಹೇಗಾಯಿತು ಅಂತ ನೋಡೋಣ. ಕೇವಲ ಒಬ್ಬ ಸಾಮಾನ್ಯ ಹತ್ತಿ ವ್ಯಾಪಾರಿಯಾಗಿದ್ದ ಜಮ್ಶೆಡ್ಜಿ ಟಾಟಾ ಅವರು 1839ರಲ್ಲೇ ಒಂದು ದೊಡ್ಡ ಕನಸು ಕಂಡಿದ್ರು. ಅದೇನ್ ಗೊತ್ತಾ? ಭಾರತ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಅನ್ನೋದು. ಈ ಕನಸು ಎಷ್ಟರ ಮಟ್ಟಿಗೆ ಬೆಳೀತು ಅಂದ್ರೆ 1877ರಲ್ಲಿ ನಾಗ್ಪುರದಲ್ಲಿ ಎಂಪ್ರೆಸ್ ಮಿಲ್ ಶುರುವಾಯಿತು. 1903ರ ಹೊತ್ತಿಗೆ ಮುಂಬೈನ ಮೊಟ್ಟಮೊದಲ ವಿದ್ಯುತ್ ಚಾಲಿತ ಕಟ್ಟಡ ಅಂದ್ರೆ ನಮ್ಮ ಹೆಮ್ಮೆಯ ತಾಜ್ ಮಹಲ್ ಹೋಟೆಲ್ ತಲೆ ಎತ್ತಿತು. ಆಮೇಲೆ ಜಮ್ಶೆಡ್ಜಿ ಮತ್ತು ಅವರ ಮಗ ದೊರಾಬ್ಜಿಯವರ ಸತತ 17 ವರ್ಷಗಳ ಕಠಿಣ ಪರಿಶ್ರಮದ ಫಲವಾಗಿ 1912ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಉಕ್ಕಿನ ಉತ್ಪಾದನೆ ಶುರುವಾಯಿತು. ಇದು ನಿಜಕ್ಕೂ ಆ ಕಾಲದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಲ್ವಾ? ಆದರೆ ಆರಂಭಿಕ ಟಾಟಾ ಸಾಮ್ರಾಜ್ಯವನ್ನು ನಿಜಕ್ಕೂ ಕ್ರಾಂತಿಕಾರಿಯನ್ನಾಗಿ ಮಾಡಿದ್ದು ಯಾವುದು ಅಂತ ನೀವು ಕೇಳಬಹುದು. ಅದು ಕಾರ್ಮಿಕರ ಮೇಲಿದ್ದ ಅವರ ದೂರದೃಷ್ಟಿಯ ಕಾಳಜಿ. ಜಗತ್ತಿನಾದ್ಯಂತ ಈ ಪ್ರಾವಿಡೆಂಟ್ ಫಂಡ್, ವೈದ್ಯಕೀಯ ವಿಮೆಗಳೆಲ್ಲ ಕಾರ್ಮಿಕರಿಗೆ ಕಡ್ಡಾಯವಾಗುವ ದಶಕಗಳ ಮುಂಚೆನೇ ಟಾಟಾ ಕಂಪನಿ ಇದನ್ನೆಲ್ಲ ಜಾರಿಗೆ ತಂದಿತ್ತು. ಫ್ಯಾಮಿಲಿ ಡೇಸ್ ಅಂತ ಮಾಡಿ ಕಾರ್ಮಿಕರನ್ನು ಹುರಿದು ಮುಸ್ತಿದ್ರು. ಇದರಿಂದ ಏನಾಯ್ತು ಗೊತ್ತಾ? ಕಾರ್ಮಿಕರು ಕೆಲಸಕ್ಕೆ ಗೈರು ಹಾಜರಾಗೋದು ಬರೋಬ್ಬರಿ 20% ಕಡಿಮೆ ಆಯಿತು. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಟಾಟಾ ಸಾಮ್ರಾಜ್ಯದ ವಿಸ್ತರಣೆ. 1938ರಲ್ಲಿ ಕಂಪನಿಯ ನಾಯಕತ್ವ JRD ಟಾಟಾ ಅವರ ಕೈಗೆ ಬಂತು. ಅವರು ಬಂದ್ಮೇಲೆ ಕೇವಲ ಉಕ್ಕು ಮತ್ತು ಬಟ್ಟೆಗೆ ಸೀಮಿತವಾಗಿದ್ದ ಕಂಪನಿ ಬೇರೆ ಬೇರೆ ದಿಕ್ಕುಗಳಿಗೆ ಹಬ್ಬಿತು. ವಿಶ್ವದರ್ಜೆಯ ರಯಾಲ್ ಸೌಲಭ್ಯಗಳಿದ್ದ ಭಾರತದ ಮೊದಲ ವಾಣಿಜ್ಯ ವಿಮಾನಯಾನ ಸಂಸ್ಥೆ ಶುರು ಮಾಡಿದ್ರು. ಅದೇ ಮುಂದೆ ಏರ್ ಇಂಡಿಯಾ ಆಯಿತು. ಇನ್ನು ಸೌಂದರ್ಯವರ್ಧಕಗಳ ಮಾರುಕಟ್ಟೆಗೆ ಇಳಿದಾಗ ಅದಕ್ಕೊಂದು ಅಂತಾರಾಷ್ಟ್ರೀಯ ಲುಕ್ ಕೊಡಬೇಕು ಅಂತ ಫ್ರೆಂಚ್ ಭಾಷೆ ಅಂತ ಕೇಳಿಸುವ ಲ್ಯಾಕ್ಮೆ ಬ್ರ್ಯಾಂಡ್ ಹುಟ್ಟು ಹಾಕಿದ್ರು. ಹಾಗೆ ಟೆಲ್ಕೋ ಅಂದ್ರೆ ಇವತ್ತಿನ ಟಾಟಾ ಮೋಟಾರ್ಸ್ ಮೂಲಕ 407 ಟ್ರಕ್ ಪರಿಚಯಿಸಿ ಟ್ರಕ್ ಮಾರುಕಟ್ಟೆ 70% ಪಾಲನ್ನು ತಮ್ಮದಾಗಿಸ್ಕೊಂಡ್ರು. ವಾವ್, ಎಂತಹ ಸಾಧನೆ! ಒಂದು ಅಂಕಿಅಂಶ ಹೇಳ್ತೀನಿ ಕೇಳಿ. 1991ನಲ್ಲಿ JRD ಟಾಟಾ ಅವರು ನಿವೃತ್ತರಾಗೋ ಹೊತ್ತಿಗೆ ಟಾಟಾ ಗ್ರೂಪ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಬರೋಬ್ಬರಿ 2,70,000 ಉದ್ಯೋಗಿಗಳು ಮತ್ತು 84 ವಿಭಿನ್ನ ಕಂಪನಿಗಳು. ಆ ಭದ್ರ ಬುನಾದಿಯ ಮೇಲೆ ರತನ್ ಟಾಟಾ ಅವರು ಜಾಗ್ವಾರ್ ಮತ್ತು ಟೆಟ್ಲಿ ಅಂತಹ ವಿದೇಶಿ ಬ್ರ್ಯಾಂಡ್ಗಳನ್ನು ಸ್ವಾಧೀನಪಡಿಸಿಕೊಂಡು ಕಂಪನಿಯನ್ನು ನಿಜಕ್ಕೂ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಈಗ ಮೂರನೇ ಭಾಗ, ಜನಸಾಮಾನ್ಯರಿಗಾಗಿ ಒಂದು ಕಾರು. ಇದು ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ. ಇಷ್ಟೆಲ್ಲ ಬೃಹತ್ ಮಟ್ಟದಲ್ಲಿ ಬೆಳೆಯುತ್ತಿದ್ದ ಕಂಪನಿ ಏಕಾಏಕಿ ಒಂದು ಸಣ್ಣ ಕಾರಿನ ಕಡೆಗೆ, ಅದು ಅತ್ಯಂತ ಸ್ಥಳೀಯವಾದ ಕಾಳಜಿಯತ್ತ ಏಕೆ ಮುಖ ಮಾಡಿತು? ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 2002ರ ಬೆಂಗಳೂರಿನ ಒಂದು ಮಳೆಯ ಸಂಜೆಗೆ ಹೋಗಬೇಕು. ರತನ್ ಟಾಟಾ ಅವರು ತಮ್ಮ ಕಾರಿನಲ್ಲಿ ಹೋಗ್ತಿದ್ದಾಗ ಬ್ರೇಕ್ ಹಾಕ್ತಿದ್ದ ಅವರ ಕಾರಿನ ಮುನ್ನೆ ಮಳೆಯಲ್ಲಿ ಸ್ಕೂಟರ್ ಒಂದು ಜಾರಿ ಬಿತ್ತು. ಆ ಸ್ಕೂಟರ್ನಲ್ಲಿದ್ದ ಇಡೀ ಕುಟುಂಬ ಸ್ವಲ್ಪದಲ್ಲೇ ಪ್ರಾಣಾಪಾಯದಿಂದ ಪಾರಾಯಿತು. ಆ ದೃಶ್ಯ ರತನ್ ಟಾಟಾ ಅವರನ್ನ ಎಷ್ಟು ಕಾಡಿತು ಅಂದ್ರೆ, ನಮ್ಮ ಮಧ್ಯಮ ವರ್ಗದವರಿಗಾಗಿ ಈ ಅಪಾಯಕಾರಿ ದ್ವಿಚಕ್ರ ವಾಹನಗಳ ಬದಲಾಗಿ ಎಲ್ಲಾ ಹವಾಮಾನಕ್ಕೂ ಹೊಂದುವ ಸುರಕ್ಷಿತವಾದ ಕಾರೊಂದನ್ನು ನಿರ್ಮಿಸಲೇಬೇಕು ಅಂತ ಅವರು ಪಣ ತೊಟ್ರು. ಒಮ್ಮೆ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ರತನ್ ಟಾಟಾ ಅವರು ಈ ಕಾರಿನ ಬೆಲೆ ಸರಿಸುಮಾರು 1 ಲಕ್ಷ ರೂಪಾಯಿ ಇರ್ಬೋದು ಅಂತ ಕ್ಯಾಶುವಲ್ ಆಗಿ ಅಂದಾಜಿಸಿ ಹೇಳಿಬಿಟ್ರು. ಅಷ್ಟೇ ನೋಡಿ, 1 ಲಕ್ಷಕ್ಕೆ ಕಾರು ಅಂದರೆ ಊಹಿಸೋಕ್ಕೂ ಅಸಾಧ್ಯ ಅಲ್ವಾ? ಆದರೆ ಮಾಧ್ಯಮಗಳು ಇದೇ ಮಾತನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಚಾರ ಮಾಡಿದ್ವು. ಆ ಒಂದು ಹೇಳಿಕೆ ಕಂಪನಿಯನ್ನ ಅಸಾಧ್ಯವೆನಿಸುವ ಭರವಸೆಯೊಂದಿಗೆ ಲಾಕ್ ಮಾಡಿಬಿಟ್ಟಿತ್ತು. ಬನ್ನಿ, 4ನೇ ಭಾಗದಲ್ಲಿ ಈ ಅಸಾಧ್ಯವಾದದ್ದನ್ನು ಅವರು ಹೇಗೆ ಇಂಜಿನಿಯರಿಂಗ್ ಮೂಲಕ ಸಾಧಿಸಿದ್ರು ಅಂತ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಇದು ಸಾಧ್ಯವೇ ಇಲ್ಲ ಅಂತ ಟೀಕೆ ಮಾಡ್ತಿದ್ರು. ಆದರೆ ಪುಣೆಯಲ್ಲಿದ್ದ ಟಾಟಾದ ಒಂದು ಸಣ್ಣ ತಂಡ ಈ ಸವಾಲನ್ನು ಬೆನ್ನಟ್ಟಿತು. ಬರೀ 1 ಲಕ್ಷಕ್ಕೆ ಕಾರ್ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ತಲೆ ಓಡಿಸಬೇಕು ಯೋಚಿಸಿ. ವಾಹನ ಉದ್ಯಮದಲ್ಲೇ ಮೊದಲ ಬಾರಿಗೆ 624 cc ಸಾಮರ್ಥ್ಯದ 2 ಸಿಲಿಂಡರ್ ಎಂಜಿನ್ ಮಾಡಿದ್ರು. ಒಳಗೆ ಜಾಗ ಜಾಸ್ತಿ ಸಿಗ್ಲಿ ಅಂತ ಇಂಜಿನನ್ನು ಕಾರಿನ ಹಿಂಭಾಗದಲ್ಲಿ ಇಟ್ರು. ಬೈಕುಗಳ ತರಹ ಸಿಂಗಲ್ ಲೇಯರ್ ಬಾಡಿ ಬಳಸಿದ್ರು. ಡಿಕ್ಕಿಯನ್ನು ಹಿಂದಿನ ಸೀಟಿನ ಕೆಳಗೆ ಸೇರಿಸಿದ್ರು. ಈ ಒಂದೊಂದು ಪ್ರಯೋಗಗಳು ಎಷ್ಟೊಂದು ವಿಶಿಷ್ಟವಾಗಿದ್ದು ಅಂದ್ರೆ, ಈ ಒಂದೇ ಕಾರನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಬರೋಬ್ಬರಿ 34 ಹೊಸ ಪೇಟೆಂಟ್ಗಳು ಸೃಷ್ಟಿಯಾದವು.
ಇಂಜಿನಿಯರಿಂಗ್ ಏನು ಮುಗೀತು, ಆದರೆ ಉತ್ಪಾದನೆ ಶುರು ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಪಶ್ಚಿಮ ಬಂಗಾಳದ ಸಿಂಗೂರ್ನಲ್ಲಿ 997 ಎಕರೆ ಜಾಗದಲ್ಲಿ ಫ್ಯಾಕ್ಟರಿ ಶುರು ಮಾಡಿದ್ರು. ಆದರೆ ಅಲ್ಲಿ ಭಾರೀ ಪ್ರತಿಭಟನೆಗಳು ಶುರುವಾದವು. ಪರಿಸ್ಥಿತಿ ಎಷ್ಟು ಕೈಮೀರಿತು ಅಂದರೆ ಫ್ಯಾಕ್ಟರಿಯನ್ನೇ ಅಲ್ಲಿ ಬಿಟ್ಟು ಬರೋಬ್ಬರಿ 1500 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಇಡೀ ಘಟಕವನ್ನ ಗುಜರಾತ್ನ ಸಾನಂದ್ಗೆ ಸ್ಥಳಾಂತರಿಸಬೇಕಾಗಿ ಬಂತು. ಈಗ 5ನೇ ಭಾಗ. ಇಲ್ಲಿಂದಲೇ ಅಸಲಿ ಕತೆ ಶುರುವಾಗೋದು. ಅದೇ ಅಂತಸ್ತಿನ ಸಂಕೇತದ ಬಲೆ. 2008ರ ಆಟೋ ಎಕ್ಸ್ಪೋದಲ್ಲಿ ನ್ಯಾನೋವನ್ನ ಪ್ರಪಂಚದ ಮುಂದೆ ತಂದಾಗ ಚಪ್ಪಾಳೆಯ ಸುರಿಮಳೆ ಆಯಿತು. ಕೇವಲ 17 ದಿನಗಳಲ್ಲಿ 2 ಲಕ್ಷ ಜನ ಬುಕ್ ಮಾಡಿದ್ರು. ಟಾಟಾ ಗೆದ್ಬಿಗಿತು ಅಂತಾನೆ ಎಲ್ಲರೂ ಅಂದ್ಕೊಂಡ್ರು. ಆದರೆ ದುರಂತಗಳ ಸರಮಾಲೆ ಶೀಘ್ರದಲ್ಲೇ ಶುರುವಾಯಿತು. ಕಡಿಮೆ ಆದಾಯ ಇರುವವರಿಗೆ ಬ್ಯಾಂಕ್ಗಳು ಸಾಲ ಕೊಡಲು ನಿರಾಕರಿಸಿದವು. ಅದರ ಜೊತೆಗೆ ಕಾರುಗಳಿಗೆ ಬೆಂಕಿ ಹೊತ್ತುಕೊಂಡ ಭಯಾನಕ ವಿಡಿಯೋಗಳು ವೈರಲ್ ಆಗಿಬಿಟ್ವು. ಕ್ರ್ಯಾಶ್ ಟೆಸ್ಟ್ಗಳಲ್ಲಿ 0 ಸ್ಟಾರ್ ರೇಟಿಂಗ್ ಸಿಕ್ತು. ಅಷ್ಟೇ ಅಲ್ಲ, ಸೆಕೆಂಡ್ ಹ್ಯಾಂಡ್ ಮಾರುಕಟ್ಟೆಯಲ್ಲಿ ಇದೇ ಬೆಲೆಗೆ ಜನರಿಗೆ ಬೇರೆ ಉತ್ತಮ ಪರ್ಯಾಯಗಳು ಸಿಗಲು ಶುರುವಾದವು. ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂದರೆ ಬೆಲೆ ಕಡಿಮೆ ಮಾಡಲು ಟಾಟಾ ತೆಗೆದುಕೊಂಡ ಆ ತೀವ್ರ ನಿರ್ಧಾರಗಳು ಜನರಿಗೆ ಎದ್ದು ಕಾಣಲು ಶುರುವಾದವು. ಕಾರಿನ ಟೈರಿಗೆ ಕೇವಲ 3 ನಟ್ ಹಾಕಿದ್ರು. ಕನ್ನಡಿ ಒರೆಸೋಕೆ ಒಂದೇ ಒಂದು ವೈಪರ್ ಇತ್ತು. ಎಸಿ ಇಲ್ಲ, ಪವರ್ ಸ್ಟೀರಿಂಗ್ ಇಲ್ಲ, ಪೆಟ್ರೋಲ್ ಟ್ಯಾಂಕ್ ಬರೀ 15 ಲೀಟರ್ ಹಿಡಿಯುತ್ತಿತ್ತು. ಈ ಪೇಂಟ್ ಮಾಡದ ಪ್ಲಾಸ್ಟಿಕ್ ಬಂಪರ್ಗಳು ಮತ್ತು ಆಟೋ ರಿಕ್ಷಾದ ಹಾಗೆ ಬರೋ ಇಂಜಿನ್ ಸೌಂಡ್, ಇದೆಲ್ಲ ಸೇರಿ ಜನರಿಗೆ ಇದೊಂದು ದೊಡ್ಡ ಆವಿಷ್ಕಾರ ಅನ್ನೋ ಬದಲು ಬಹಳ ರಾಜಿ ಮಾಡಿಕೊಂಡು ಮಾಡಿರೋ ವಸ್ತುವಪ್ಪ ಇದು ಅನ್ನೋ ಥರ ಫೀಲ್ ಕೊಡ್ತು. ಮತ್ತು ಇಲ್ಲಿಯೇ ಟಾಟಾ ಮಾಡಿದ ಆ ಒಂದು ಮಾರಣಾಂತಿಕ ತಪ್ಪು ಅಡಗಿರೋದು. ಅದೇ ಸ್ಟೇಟಸ್ ಅಥವಾ ಅಂತಸ್ತಿನ ಬಗೆಗಿನ ತಪ್ಪು ಗ್ರಹಿಕೆ. ಟಾಟಾ ಅವರು ಜನರಿಗೆ ಸುರಕ್ಷಿತವಾದ, ಕೈಗೆಟುಕುವ ಕಾರು ಕೊಡಬೇಕು ಅಂದ್ಕೊಂಡಿದ್ರು. ಆದರೆ ಆ ವಿಶ್ವದ ಅತ್ಯಂತ ಅಗ್ಗದ ಕಾರುವನ್ನು ಗಿಂಬಸ್ ದಾಖಲೆಯ ಟ್ಯಾಗ್ ಇದೆಯಲ್ಲ, ಅದು ಉಲ್ಟಾ ಹೊಡೆಯಿತು. ನಮ್ಮಲ್ಲಿ ಕಾರು ಅಂದರೆ ಒಂದು ಸ್ಟೇಟಸ್ ಸಿಂಬಲ್. ಅತಿ ಅಗ್ಗದ ಕಾರು ತಗೊಂಡ್ರೆ ಸಮಾಜದಲ್ಲಿ ನಮ್ಮ ಅಂತಸ್ತು ಕೆಳಗಿಳಿಯುತ್ತೆ, ಇದೊಂದು ಮುಚ್ಚಿದ ಆಟೋ ರಿಕ್ಷಾ ಇದ್ದಾಗೆ ಅಂತ ಜನ ತೀವ್ರ ಮುಜುಗರ ಪಡೋಕೆ ಶುರು ಮಾಡಿದ್ರು. ಕೊನೆಯದಾಗಿ 6ನೇ ಭಾಗ, ವೈಫಲ್ಯಗಳನ್ನು ಮೀರಿದ ಪರಂಪರೆ. ಟಾಟಾ ಅಷ್ಟಕ್ಕೆ ಸುಮ್ಮನೆ ಕೂರ್ಲಿಲ್ಲ. 2014ರಲ್ಲಿ ನ್ಯಾನೋ ಟ್ವಿಸ್ಟ್, 2015ರಲ್ಲಿ ಜೆನೆಕ್ಸ್ ಮಾಡೆಲ್ ಅಂತ ಎಷ್ಟೇ ಬದಲಾವಣೆ ತಂದರೂ ಆ ಅಗ್ಗದ ಕಾರು ಅನ್ನೋ ಕಳಂಕ ಒರೆಸಿ ಹಾಕೋಕೆ ಆಗಲೇ ಇಲ್ಲ. ಹ್ಯುಂಡೈ ಇಯಾನ್ ಮತ್ತು ಟಾಟಾದದೇ ಅತ್ಯುತ್ತಮ ಕಾರಾದ ಟಿಯಾಗೋ ಬಂದ ಮೇಲೆ ನ್ಯಾನೋ ಕತೆ ಮುಗಿದೇ ಹೋಯಿತು. ಲಕ್ಷಾಂತರ ಭಾರತೀಯರಿಗಾಗಿ ಕನಸು ಕಂಡು ನಿರ್ಮಿಸಿದ ಈ ಕಾರು ತನ್ನ ಜೀವಿತಾವಧಿಯಲ್ಲಿ 3 ಲಕ್ಷವೂ ಮಾರಾಟವಾಗಲಿಲ್ಲ. ಅದೆಷ್ಟು ದುರಂತ ಅಂದರೆ ಫೆಬ್ರವರಿ 2019ರ ಆ ಕೊನೆಯ ತಿಂಗಳಲ್ಲಿ ಕೇವಲ ಒಂದೇ ಒಂದು ನ್ಯಾನೋ ಕಾರು ಮಾರಾಟವಾಯಿತು. ಆಮೇಲೆ ಸದ್ದಿಲ್ಲದೆ ಅದನ್ನು ಸ್ಥಗಿತಗೊಳಿಸಲಾಯಿತು. ಆದರೆ ನೋಡಿ, ನ್ಯಾನೋ ಒಂದು ಆರ್ಥಿಕ ವೈಫಲ್ಯ ಆಗಿರ್ಬೋದು, ಆದರೆ ಅದು ಟಾಟಾ ಗ್ರೂಪ್ನ 150 ವರ್ಷಗಳ ನೈತಿಕತೆಯನ್ನು ಖಂಡಿತ ಅಳಿಸಾಕೋದಿಲ್ಲ. ಸರ್ ರತನ್ ಟಾಟಾ ಅವರೊಂದು ಅದ್ಭುತ ಮಾತು ಹೇಳ್ತಾರೆ, ನೀವು ವೇಗವಾಗಿ ಹೋಗಬೇಕಾದ್ರೆ ಒಂಟಿಯಾಡಿ ಹೋಗಿ, ಆದರೆ ನೀವು ಬಹುದೂರ ಹೋಗಬೇಕಾದ್ರೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯಿರಿ ಅಂತ. ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯುವ ಅವರ ಈ ತತ್ವ ಇಂದಿಗೂ ಜಾಗತಿಕ ವ್ಯಾಪಾರಕ್ಕೆ ಮಾದರಿಯಾಗಿದೆ. ಆದರೆ ಈ ನ್ಯಾನೋ ಕತೆ ನಮ್ಮನ್ನೊಂದು ಆಳವಾದ ಪ್ರಶ್ನೆ ಕೇಳುವಂತೆ ಮಾಡ್ತದೆ. ಭವಿಷ್ಯದ ಕಂಪನಿಗಳು ತಾವು ಮಾಡುವ ಅದ್ಭುತ ಆವಿಷ್ಕಾರಗಳನ್ನು ಮನುಷ್ಯನ ಈ ಪ್ರೈಡ್ ಅಥವಾ ಸ್ವಾಭಿಮಾನದ ಸಂಕೀರ್ಣತೆ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡ್ತವೆ ಯೋಚಿಸಿ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳು.